2 ತಿಂಗಳು 40 ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ ಕತೆ ಏನಾಯಿತು ಬನ್ನಿ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಈ 2 ತಿಂಗಳಲ್ಲಿ ನಾನು ಟೋಟಲ್ ಆಗಿ 40 ವಿಡಿಯೋಗಳನ್ನ ಹಾಕಿದ್ದೀನಿ. ಇವತ್ತು ನಾನು ನನ್ನ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ವ್ಯೂಸ್ ಬಂತು, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮತ್ತು ಏನೇನು ವರ್ಕ್ ಆಯಿತು, ಏನೇನು ಫೇಲ್ ಆಯಿತು ಎಲ್ಲ ತೋರಿಸ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡ್ರಿ ಗೈಸ್. ಇದು ನನ್ನ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ಬೋರ್ಡು. ಲಾಸ್ಟ್ ಮಂತಲ್ಲಿ ನನಗೆ 1.2K ವ್ಯೂಸ್ ಇದೆ. ವಾಚ್ ಅವರ್ಸ್ ನೋಡ್ರಿ 13.5. ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನಂದು ಈ ತಿಂಗಳಲ್ಲಿ ಹಾಕಿದ್ದೆ, ಸೊ ಅದಕ್ಕೋಸ್ಕರ ಇದು ವಾಚ್ ಅವರ್ ಜಾಸ್ತಿ ಇದೆ. ನನ್ನ ರೀಸೆಂಟ್ ವೀಡಿಯೋಗೆ ವ್ಯೂಸ್ ನೋಡ್ರಿ 10 ವ್ಯೂಸು, 0 ಲೈಕ್ಸು, ಕಮೆಂಟು 0. ಗೈಸ್ 2 ತಿಂಗಳಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಏನೋ ಜಾಸ್ತಿ ಸಿಕ್ಕಿದ್ದಾರೆ ನೋಡಿ, 269. ಬಟ್ ವಾಚ್ ಅವರ್ಸ್ ಅಂತೂ ರೈಸ್ ಆಗ್ತಾನೇ ಇಲ್ಲ. ಸೊ ನಿಮಗೆ ಯಾವುದು ಕಷ್ಟ ಆಗುತ್ತೆ ಅಂದರೆ ಇವೆರಡರಲ್ಲಿ ವಾಚ್ ಅವರ್ಸೇ ಕಷ್ಟ. ಸಬ್ಸ್ಕ್ರೈಬರ್ಸ್ ಹೇಗೋ ನೀವು ಬೇಕಾದರೆ ಸಿಕ್ಬಿಡುತ್ತೆ, ಫ್ರೆಂಡ್ಸು ಫ್ಯಾಮಿಲಿ ಹಂಗೆ ಹಿಂಗೆ ಮಾಡಿ ರೈಸ್ ಮಾಡ್ಕೋಬೋದು. ಬಟ್ ವಾಚ್ ಅವರ್ಸ್ ಇದೆಯಲ್ಲ, ಸಾಧ್ಯನೇ ಇಲ್ಲ ಬಿಡಿ. ನಿಜ ಹೇಳ್ಬೇಕಂದ್ರೆ ನಾನು ಇನಿಷಿಯಲಿ ಒಳ್ಳೆ ಫಾಸ್ಟ್ ಗ್ರೋತ್ ಸಿಗುತ್ತೆ, ಫಸ್ಟ್ ವೀಡಿಯೋಸ್ಗೆ ಒಂದು 1K ಅಥವಾ 2K ವ್ಯೂಸ್ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ರಿಯಾಲಿಟಿ ಏನಂದರೆ ಫಸ್ಟ್ ವಿಡಿಯೋಗೆ ಒಂದು 5 ವ್ಯೂಸು ಬರಲಿಲ್ಲ ಬಿಡಿ. ನಾನೇ ನೋಡಿ ಒಂದು 5ರಿಂದ 6 ವ್ಯೂಸ್ ತಂದಿದ್ದೀನಿ. ಗೈಸ್ ಇದು ನನ್ನ ಫಸ್ಟ್ ವಿಡಿಯೋ. ದಿಸ್ ಈಸ್ ಹೌ 240 FPS ಲುಕ್ಸ್ ಲೈಕ್ ಅಂತ. ಇದಕ್ಕೆ ನೋಡ್ರಿ, ಅದು ಟೋಟಲ್ ಈಗ 10 ವ್ಯೂಸ್ ಆಗಿದೆ, ಅದರಲ್ಲಿ 6 ನಂದೇ ಇದೆ. ಮತ್ತು ಬೇರೆ ಎಲ್ಲ ನೋಡ್ರಿ ವೀಡಿಯೋಸು ನೋಡಿ. iPhone 12 in 2026 155 ವ್ಯೂಸು ಮತ್ತು 2 ಲೈಕು 3 ಕಮೆಂಟು, ಇದು ಪರವಾಗಿಲ್ಲ. ಇನ್ನು ಈ ಮ್ಯಾಜಿಕ್ ಮೊಟ್ಟೆ ಇದಕ್ಕೂ 179, ಪರವಾಗಿಲ್ಲ. ಮತ್ತೆಲ್ಲ ಕಮ್ಮಿ ಬಿಡಿ, 6, 59, 4, 8, 11 ಇದೇ ಎಲ್ಲ ಸಿಂಗಲ್ಲು ಡಬಲ್ಲು, ಯಾವುದು 3 ಡಿಜಿಟ್ಟು ನೋಡಿ. ಇದೊಂದು ಪರವಾಗಿಲ್ಲ, 129. ಇನ್ನೆಲ್ಲ ಅಷ್ಟೇ. ವ್ಯೂಸ್ ತರೋದಿದೆಯಲ್ಲ ತುಂಬ ಕಷ್ಟ. ಗೈಸ್ ನಂದು ವ್ಯೂಸ್ ಗ್ರಾಫ್ ನೋಡ್ರಿ, ಮೇಲೆ ಕೆಳಗೆ ಒಂದು ಕಾನ್ಸ್ಟೆಂಟಾಗಿ ಇಲ್ಲವೇ ಇಲ್ಲ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಆಗ್ತಿಲ್ಲ, ಅದಕ್ಕೋಸ್ಕರ ನಾನೀಗ ಲೈಫ್ ಟೈಮಿಗೆ ಹಾಕ್ತೀನಿ. ಇಲ್ಲಿ ನೋಡ್ರಿ ಗ್ರಾಫು, ಸ್ಟಾರ್ಟಿಂಗಲ್ಲಂತೂ ಏನೂ ಇಲ್ಲ ಬಿಡಿ. ಇಲ್ಲ 26ಗೆ ಹಾಕ್ತೀನಿ, 2026. ಇಲ್ಲಿ ನೋಡ್ರಿ ಗ್ರಾಫು, ಸ್ಟಾರ್ಟಿಂಗ್ ಏನೂ ಇರಲಿಲ್ಲ, ಯಾಕೆಂದರೆ ವೀಡಿಯೋಸ್ ಆಗ್ತಿರ್ಲಿಲ್ಲ. ನೋಡ್ರಿ ಒಂದೇ ಸಲ ರೈಸು ಮತ್ತೆ ಡೌನು. ಈಗಂತೂ ವ್ಯೂಸೇ ಇಲ್ಲ, ಏಕೆಂದರೆ ವೀಡಿಯೋ ಸುಮಾರು ದಿನ ಆಯಿತು ಆಗ್ತಲೇ. ಗೈಸ್ ನಾನು ಇಲ್ಲಿ ಇಷ್ಟು ವ್ಯೂಸ್ ಬರೋ ಕಾರಣ ಏನು ಗೊತ್ತಾ, ನಾನು ಅದೊಂದು 2 ವಾರ ಅನಿಸುತ್ತೆ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತಿದ್ದೆ, ಡೈಲಿ ಒಂದೊಂದು. ಸೊ ಅದಕ್ಕೋಸ್ಕರ ಒಳ್ಳೆ ಇಂಪ್ರೆಷನ್ಸ್ ಕೊಡ್ತು ಯೂಟ್ಯೂಬು. ಇಂಪ್ರೆಷನ್ಸ್ ಅಂದರೆ ಹೆಂಗೆ ಗೊತ್ತಾ, ಯೂಟ್ಯೂಬು ನಿಮ್ಮ ವೀಡಿಯೋನ ಎಷ್ಟು ಸಲ ಜನಕ್ಕೆ ತೋರಿಸಿದೆ ಅಂತ. ಸೊ ನೀವೇನೀಗ ಸ್ಕ್ರೋಲ್ ಮಾಡ್ತಿರ್ತಾರಲ್ಲ, ಸೊ ಅಲ್ಲಿ ಏನಾದ್ರು ನಿಮ್ಮ ವೀಡಿಯೋ ಒಂದು ಸಲ ಕಾಣಿಸ್ಕೊಂತಂದ್ರೆ ಜನರಿಗೆ ಅದು 1 ಇಂಪ್ರೆಷನ್ ಅಂತ. ಸೊ ಒಂದೊಂದು ವೀಡಿಯೋಗೆ ನನಗೆ ತೋರಿಸ್ತೀನಿ ರೀ, ಒಂದೊಂದು ವೀಡಿಯೋಗೆ 200 ಇಂಪ್ರೆಷನ್ ಸ್ಟಾರ್ಟಿಂಗಲ್ಲಿ, ಹೋಗ್ತಾ ಆಮೇಲೆ 1000, 2000 ತನಕನೂ ಹೋಗಿದೆ ಈಗೆಲ್ಲ. ಸೊ ಇದು ನೋಡಿ ರೀಸೆಂಟ್ ವೀಡಿಯೋ, ಇದಕ್ಕೆ ಎಷ್ಟು ಇಂಪ್ರೆಷನ್ ಬಂದಿದೆ ಅಂದರೆ 10 ವ್ಯೂ. ಇಂಪ್ರೆಷನ್ಸ್ ನೋಡ್ರಿ, ಇಂಪ್ರೆಷನ್ 404 ಇಂಪ್ರೆಷನ್, ಬರೀ 404 ಸಲ ಜನಕ್ಕೆ ತೋರಿಸಿದೆ ಇದು. ಅದು ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂದರೆ ಈ 404ರಲ್ಲಿ 1.5% ಅಷ್ಟೇ ಕ್ಲಿಕ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ವ್ಯೂಸ್ ಬಂದಿರೋದು 10. ಮೇನ್ ಇಂಪಾರ್ಟೆಂಟ್ ಹೆಂಗೆ ಗೊತ್ತಾ ಗೈಸ್, ಇದನ್ನ ನೀವು ವೀಡಿಯೋ ಏನಾದರೂ ವೈರಲ್ ಆಗಬೇಕು ಅಂದರೆ ಇಲ್ಲಿ ನೋಡ್ರಿ ಎಂಗೇಜ್ಮೆಂಟು, ಇದು ಇಂಪಾರ್ಟೆಂಟು. ಸೊ ನನಗೆ 10 ಜನಕ್ಕೆ 0.1 ವಾಚ್ ಅವರ್ಸ್ ಅಂದರೆ ಬರೀ 6 ಮಿನಿಟ್ಸ್ ಅಷ್ಟೇ ಸಿಕ್ಕಿರೋದು ನೋಡಿ. ಆವ್ರೇಜ್ ವ್ಯೂ ಡ್ಯೂರೇಷನ್ ಬರೀ 1.10 ಅಂದರೆ 1 ನಿಮಿಷ 10 ಸೆಕೆಂಡ್ ಅಷ್ಟೇ ಇರೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲ ಅಷ್ಟು ವೈರಲ್ ಆಗಲ್ಲ. ಗೈಸ್ ನನಗೆ ಏನೇನು ವರ್ಕ್ ಆಯಿತು ಅದನ್ನ ಹೇಳ್ತೀನಿ ನೋಡ್ರಿ. ನಾನು ಆಲ್ಮೋಸ್ಟ್ ವೀಡಿಯೋಸ್ ಮಾಡೋದೆಲ್ಲ ಎಕ್ಸ್ಪೆರಿಮೆಂಟ್ ರಿಲೇಟೆಡು. ಸೊ ಒಂದೊಂದು ಎಕ್ಸ್ಪೆರಿಮೆಂಟ್ ನೋಡ್ರಿ. ಇದು ಐ ಮಿಕ್ಸ್ಡ್ ಇಪ್ಪಿ 1 2 3 ನೂಡಲ್ಸ್ ಆ್ಯಂಡ್ ರಿಸಲ್ಟ್ಸ್ ಫಾರ್ ಶಾಕಿಂಗ್. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 1 2 3 ನೂಡಲ್ಸ್ ಮತ್ತು ಇಪ್ಪಿ ನೂಡಲ್ಸ್ನ ಮಿಕ್ಸ್ ಮಾಡಿ ಅದನ್ನ ಟೇಸ್ಟ್ ಮಾಡಿ ನೋಡಿದ್ದೀನಿ. ಸೊ ಈ ಥರದ್ದೆಲ್ಲ ನನ್ನ ಕಂಟೆಂಟು. ಈ ಥರದ್ದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಮಾಡೋದು ನಾನು. ಇನ್ನೊಂದು ವೀಡಿಯೋ ತೋರಿಸ್ತೀನಿ ನೋಡ್ರಿ. ಗೈಸ್ ಈ ವಿಡಿಯೋಗೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ನೋಡ್ರಿ ಎಷ್ಟಿದೆ ಅಂತ.
ನೀವು ಏನು ವೀಡಿಯೋಸ್ ಮಾಡ್ತಿರಲ್ಲ ಮೇಯ್ನ್ ತಮ್ನೇಲು, ಸೊ ಈ ಥರ ಅಟ್ರಾಕ್ಟಿವ್ ತಮ್ನೇಲ್ ಇದ್ದರೆ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಇರುತ್ತೆ, ಸೊ ವೀಡಿಯೋ ಕೂಡ ಪುಷ್ ಆಗುತ್ತೆ. ಗೈಸ್ ಇದಕ್ಕೆ ಇಂಪ್ರೆಷನ್ಸ್ ನೋಡ್ರಿ, ಇದಕ್ಕೆ ಹೈಯೆಸ್ಟ್ ಇಂಪ್ರೆಷನ್ ಸಿಕ್ಕಿರೋದು ನನಗೆ 1.6K ವ್ಯೂಸ್ ನೋಡ್ರಿ. ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ 5.2%. ನೋಡಿ ಈ ಥರ ಜಾಸ್ತಿ ಇದ್ದಾಗ ವ್ಯೂಸ್ ನಮಗೆ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ನನಗೆ 137 ವ್ಯೂಸ್ ಬಂದಿದೆ. ಇಂಪ್ರೆಷನ್ಸ್ ಇನ್ನೂ ರೈಸ್ ಆಗ್ತಾನೇ ಇದೆ ಲೈಟಾಗಿ ಒಂದೊಂದೇ. ಸೊ ಇದಕ್ಕೆ ಇನ್ನೂ ಫ್ಯೂಚರಲ್ಲಿ ವ್ಯೂಸ್ ಬರ್ಬೋದು. ಯಾರೋ ನೋಡಿ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ವಿಡಿಯೋ ನೋಡಿದ್ದಾರೆ. ಗೈಸ್ ವಿಡಿಯೋದಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಎಂಗೇಜ್ಮೆಂಟು. ಇಲ್ಲಿ ಈ ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ನೋಡ್ರಿ ಬರೀ 31 ಸೆಕೆಂಡ್ಸು. ಸೊ ಅರೌಂಡ್ ಒಂದು 13.9% ಎಂಗೇಜ್ಮೆಂಟು. ಇದು ಸಾಲದೇ ಇಲ್ಲ ಬಿಡಿ. ಈ ವಿಡಿಯೋಗೇನಾದರೂ ನನಗೆ ಒಂದು 50% ಎಂಗೇಜ್ಮೆಂಟ್ ಇದ್ದಿದ್ರೆ ಇಷ್ಟೊತ್ತಿಗೆ ಈ ವಿಡಿಯೋ ಎಲ್ಲಿಗೋ ಹೋಗಿರೋದು ಬಿಡಿ. ಗೈಸ್ ನೀವೇನು ತಮ್ನೇಲ್ ಮಾಡ್ತಿರಲ್ಲ, ತಮ್ನೇಲೇ ತುಂಬ ಇಂಪಾರ್ಟೆಂಟು. ನಾನು ಯೂಸ್ ಮಾಡೋದು ಇದು ಜೆಮಿನೈಯಲ್ಲಿ ನ್ಯಾನೋ ಬನಾನ ಯೂಸ್ ಮಾಡ್ಕೊಂಡು ಮಾಡೋದು. ಇದು ಎಲ್ಲ ಪ್ರಾಂಪ್ಟು ಟೈಪ್ ಮಾಡಿಬಿಟ್ರೆ ಅದೇ ಕ್ಲೀನಾಗಿ ರೆಡಿ ಮಾಡಿಕೊಟ್ಬಿಡುತ್ತೆ. ಗೈಸ್ ಈ 2 ತಿಂಗಳಲ್ಲಿ ನಾನು ಏನೇನು ಕಲಿತೆ ಅಂದರೆ, ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಇಂಪ್ರೆಷನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಸೊ ವ್ಯೂಸ್ ಜಾಸ್ತಿ ಬರುತ್ತೆ. ನಾನೇನು ಮಾಡಿದೆ, 1 ತಿಂಗಳು ಅಪ್ಲೋಡ್ ಮಾಡಿದೆ ಕಂಟಿನ್ಯೂಸ್ ಆಗಿ, ಆಮೇಲೆ ಮುಂದಿನ ತಿಂಗಳು ಆಗಲೋ ಬೇಕೋ ಬೇಡವೋ ಅಂತ ಹಾಕಿದೆ. ಸೊ ಈಗ ಡೌನ್ ಆಗಿದೆ. ಗೈಸ್ ವ್ಯೂಸ್ಗಿಂತ ಸಬ್ಸ್ಕ್ರೈಬರ್ಸ್ಗಿಂತ ಮೇಯ್ನ್ ಇಂಪಾರ್ಟೆಂಟ್ ಏನು ಗೊತ್ತಾ, ವಾಚ್ ಅವರ್ಸು. ಈ ವಾಚ್ ಅವರ್ಸ್ ತರೋದು ಅಷ್ಟು ಈಸಿ ಇಲ್ಲ ಬಿಡಿ. ನೋಡಿಲ್ಲ, ಆವ್ರೇಜ್ ವ್ಯೂ ಡ್ಯೂರೇಷನ್ನು ಜಸ್ಟ್ 0.31 ಅಂದರೆ 31 ಸೆಕೆಂಡ್ ಅಷ್ಟೇ. ಟೋಟಲ್ ನನ್ನ ವೀಡಿಯೋ ಇರೋದು 3.25 ನಿಮಿಷ. ಆದರೆ ಆವ್ರೇಜ್ ವ್ಯೂ ಡ್ಯೂರೇಷನ್ ನೋಡಿರಿ ಬರೀ 30 ಸೆಕೆಂಡ್ ಜನ ನೋಡ್ತಿದ್ದಾರೆ, ಹೊರಗೆ ಬರ್ತಿದ್ದಾರೆ. ಇದೇ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗೋದು. ಅದೇ ಜಾಗದಲ್ಲಿ ಇದೇನಾದ್ರು ಜಾಸ್ತಿ ಇದ್ದರೆ ರೀಚ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಗೈಸ್ ನೀವೇನೇ ವೀಡಿಯೋ ಮಾಡ್ತಿರಲ್ಲ, ಫಸ್ಟ್ 30 ಸೆಕೆಂಡ್ಸ್ ಮಾತ್ರ ಒಳ್ಳೆ ಈ ರೀಲ್ ಎಡಿಟ್ ಮಾಡ್ತಾರೆ ನೋಡಿ, ಆ ಥರ ಎಡಿಟ್ ಮಾಡಿ. ಸೊ ಅವಾಗ ಏನಾಗುತ್ತೆ ಅಂದರೆ ಜನ ಫಸ್ಟ್ 30 ಸೆಕೆಂಡ್ಸ್ ಏನು ನಿಲ್ತಾರಲ್ಲ ಅವ್ರಿಗೆ ಅನಿಸ್ಬೇಕು, ಈ ವಿಡಿಯೋ ಚೆನ್ನಾಗಿದೆ ನೋಡಲೇಬೇಕು ನಾನು ಅಂತ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಎಂಗೇಜ್ಮೆಂಟು ಜಾಸ್ತಿ ಸಿಗುತ್ತೆ. ಗೈಸ್ ಈ ವಿಡಿಯೋ ಮಾಡಿಬಿಟ್ಟು ನೀವು ಇನ್ಸ್ಟೆಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಜವಾಗ್ಲೂ ಸಿಗಲ್ಲ. ನೀವೇನು ಮಾಡ್ತೀರಾ ಅಂದರೆ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿ ಒಂದು ವಿಡಿಯೋ ಮಾಡ್ತೀರಾ, ಅನ್ಕೊಂತೀರ ಇದಕ್ಕೆ ಒಂದಷ್ಟು ವ್ಯೂಸ್ ಬರುತ್ತೆ ಅಂತ. ಬಟ್ ಸಿಗೋದೆಷ್ಟು ಹೇಳಿ, ಬರೀ 10 ವ್ಯೂಸು 20 ವ್ಯೂಸು. ಸೊ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬು ನೀವು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಯೂಟ್ಯೂಬಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಸುಮ್ಮನೆ ವೀಡಿಯೋಸ್ ಮಾಡ್ತಾ ಹೋಗಿ, ಸ್ವಲ್ಪ ಎಫರ್ಟ್ ಹಾಕಿ ಎಡಿಟಿಂಗು ಇದಕ್ಕೆಲ್ಲ. ಆಮೇಲೆ ಒಂದು 5K ಸಬ್ಸ್ಕ್ರೈಬರ್ಸು 6K ಸಬ್ಸ್ಕ್ರೈಬರ್ಸ್ ಆದಾಗ ಬೇಕಾದ್ರೆ ನೀವು ಯೂಟ್ಯೂಬ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಎಡಿಟಿಂಗ್ ಮೇಲೆ ಇನ್ವೆಸ್ಟ್ ಮಾಡಿ, ನಿಮ್ಮ ವೀಡಿಯೋ ಮೇಲೂ ಇನ್ವೆಸ್ಟ್ ಮಾಡ್ಬೋದು. ಸೊ ಅವಾಗೇನಾಗುತ್ತೆ, ನಿಮಗೊಂದು ಗ್ಯಾರಂಟಿ ಇರುತ್ತೆ ವ್ಯೂಸ್ ಬರುತ್ತೆ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಗೈಸ್ ನನ್ನ ಅರ್ನಿಂಗ್ ಸೆಕ್ಷನ್ ನೋಡ್ರಿ, ಕಾಲು ಭಾಗ ಅಲ್ಲ, ಇನ್ನೂ ಒಂದು 5% ಆಗಿಲ್ಲ ಬಿಡಿ. ನೋಡಿ ಸಬ್ಸ್ಕ್ರೈಬರ್ಸ್ ಏನೋ 269, ಓಕೆ. 3 ವೀಡಿಯೋಸ್ ಅಪ್ಲೋಡೆಡ್, ಇದು ಓಕೆ. ಇಲ್ಲಿ ನೋಡ್ರಿ ಪಬ್ಲಿಕ್ ವಾಚ್ ಅವರ್ಸ್ ಬರೀ 12 ಇದೆ. ಈ 12 3,000 ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ. ಮತ್ತು ಈ ಶಾರ್ಟ್ಸು ನಾನೇನು ಜಾಸ್ತಿ ಶಾರ್ಟ್ಸ್ ಹಾಕಲ್ಲ, ಒಂದು 2-3 ಹಾಕಿದ್ದೆ, ಅದಕ್ಕೆ 1.1K. ಇವೆರಡರಲ್ಲಿ ನೋಡಿದ್ರೆ ಬರೀ 4 ಶಾರ್ಟ್ಸ್ ಹಾಕಿರೋದು ನಾನು. ಇದೇ ಪರವಾಗಿಲ್ಲ ಅನಿಸ್ತು. 4 ಶಾರ್ಟ್ಸಲ್ಲಿ 1.1K. ನೋಡಿ ಮೂಮೆಂಟು, ಆ ಬ್ಲೂ ಮೂಮೆಂಟು ಎರಡೂ ಸೇಮ್ ಇದೆ. ಇದು ಹತ್ರ ನಾನು 35 ವೀಡಿಯೋ ಹಾಕಿದ್ದೀನಿ, ಇಷ್ಟೇ ಮೂವ್ ಆಗಿರೋದು. ಇದು ಬ್ಲೂ ಲೈನು, ಈ ಬ್ಲೂ ಲೈನ್ ನೋಡ್ರಿ ಪರವಾಗಿಲ್ಲ, ಎರಡು ಸೇಮ್ ಇದೆ. ಬಟ್ ಇದು 4 ವೀಡಿಯೋಯಿಂದ ಆಗಿರೋದು, ಇದು 35 ವೀಡಿಯೋಯಿಂದ 12 ವಾಚ್ ಅವರ್ ಸಿಕ್ಕಿರೋದು. ಸೊ ನನಗೂ ಗೊತ್ತಾಗ್ತಿಲ್ಲ ಶಾರ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಲ ಟೈಮು ಅಥವಾ ಈ ವಿಡಿಯೋಸ್ ಮೇಲೆ ಇನ್ವೆಸ್ಟ್ ಮಾಡಲ ಅಂತ. ಸೊ ನಾನು ಇದನ್ನು ಕಂಪ್ಲೀಟ್ ಮಾಡೋಕ್ಕೆ 1 ವರ್ಷದ ಮೇಲೆ ತಗೊತೀನಿ ಅನಿಸುತ್ತೆ. ನೋಡೋಣ, ನಮ್ಮ ಚಾನಲಲ್ಲಿ ಇರ್ತಿರಲ್ಲ ನೀವು, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಗೈಸ್ ಯೂಟ್ಯೂಬಲ್ಲಿ ನಂದು ಫ್ಯೂಚರ್ ಪ್ಲ್ಯಾನು ಅಂದರೆ ಇನ್ನು ಮುಂದೆ ಏನೇನು ಮಾಡ್ತೀನಿ ಅಂದರೆ, ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಇದೆ ತಮ್ನೈಲ್ ಸ್ವಲ್ಪ ಇಂಪ್ರೂವ್ ಆಗಬೇಕು. ನಂದು ಸ್ಪೀಕಿಂಗ್ ಸ್ಟೈಲ್ ಇನ್ನೇನು ನಾರ್ಮಲ್ ಇದೆ, ಅದು ಏನಾದರೂ ಇಂಪ್ರೂವ್ ಆದರೆ ಏನು ಆವ್ರೇಜ್ ವ್ಯೂ ಡ್ಯೂರೇಷನ್ ಇದೆಯಲ್ಲ ಅದು ಕೂಡ ರೈಸ್ ಆಗುತ್ತೆ. ಸೊ ಅದೊಂಚೂರು ಇಂಪ್ರೂವ್ ಮಾಡ್ಕೋಬೇಕು ಗೈಸ್. ಮತ್ತೆ ಇನ್ನೊಂದು 2 ತಿಂಗಳು ವೀಡಿಯೋಸ್ ಮಾಡಿ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ. ಹೊಸಬ್ರು ಯಾರು ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ ಗೈಸ್. ನೀವು ಕೂಡ ಈ ಥರನೇ ಸ್ಮಾಲ್ ಯೂಟ್ಯೂಬರ್ ಆಗಿದ್ರೆ ಜಸ್ಟ್ ವೀಡಿಯೋ ಮಾಡ್ತಾಯಿರಿ, ಆಗ್ತಾಯಿರಿ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ವ್ಯೂಸ್ ಎಷ್ಟಾದರೂ ಬರ್ತಾ ಇರಲಿ, ನಿಮ್ದೇನಿಲ್ಲ ಕೆಲಸ ವೀಡಿಯೋ ಮಾಡೋದು.
ಎಡಿಟ್ ಮಾಡೋದು ಹಾಕೋದು ಅಷ್ಟೇ. ಸೊ ನಾನು ಅದನ್ನೇ ಮಾಡ್ತಿದ್ದೀನಿ. ಯಾವಾಗ ಗ್ರೋತ್ ಸಿಗುತ್ತೆ ಏನೋ ಗೊತ್ತಿಲ್ಲ. ಜಸ್ಟ್ ವೀಡಿಯೋ ಮಾಡೋದು ಹಾಕೋದು, ವೀಡಿಯೋ ಮಾಡೋದು ಹಾಕೋದು ಅಷ್ಟೇ ಕೆಲಸ ನಂದು. ಗೈಸ್ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಫ್ರಮ್ ಡಿಟಾಕ್ಸ್.